ನೀವೆಲ್ಲರೂ ನೋಡ್ತಿರ್ತೀರಿ. ಸಣ್ಣ ಸಣ್ಣ ಕೆಲಸಕ್ಕೆ ಜನ ಅಲಿತಿರ್ತಾರೆ. ಯಾಕ ಒಬ್ಬ MLA ಹತ್ರ, ಒಬ್ಬ ಮಂತ್ರಿ ಹತ್ರ ವೃದ್ಧಾಪ್ಯ ವೇತನದ ಸಲುವಾಗಿ 2 ಸಲ 3 ಸಲ ಭೇಟಿ ಆಗ್ತಾರೆ. ರೇಷನ್ ಕಾರ್ಡ್ ಸಲುವಾಗಿ ಅವರು ತಿಂಗಳಾನುಗಟ್ಟಲೆ ಯಾಕೆ ಅಡ್ಡಾಡ್ಬೇಕು? ಆ ಸಮಸ್ಯೆಗಳನ್ನ ಇಲ್ಲಿ ನೀವು ಕೂಡಿ ಬಗೆಹರಿಸೋಣ. ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚಿಸ್ತೀನಿ, ಇಲ್ಲಿ ನಿಮ್ಮ ಆಫೀಸರ್ಸ್ ಯಾರ್ಯಾರು ಬಂದಾರ, ಸಮಯಕ್ಕೆ ಸರಿಯಾಗಿ ಯಾರು ಬಂದಾರ, ಅವರೆಲ್ಲರೂ ನೀವು ವಿಡಿಯೋಗ್ರಾಫ್ ಮಾಡಿಸ್ರಿ. ಆಮೇಲೆ ಯಾರು ಬಂದಿಲ್ಲ ಇವತ್ತು ಅವ್ರದ್ದು ನನಗೆ 12 ಗಂಟೆಗೆ ನೀವು ಅವ್ರದ್ದು ಪಟ್ಟಿ ಕೊಡಬೇಕು ಅಂತೇಳಿ ನಿಮಗೆ ಸೂಚನೆಯನ್ನ ನೀಡ್ತಾರೆ. ಜನ ನೀವು ಬಹಳ ಬಿಚ್ಚು ಮನಸ್ಸಿನಿಂದ ಮಾತಾಡ್ತೀರಿ, ನಿಮ್ಮ ಸಮಸ್ಯೆಯನ್ನ ಹೇಳಿ. ಸರ್ಕಾರ ನಿಮ್ಮ ಪರವಾಗಿರ್ತಕ್ಕಂಥ ಸರ್ಕಾರ. ನಮ್ಮ ಜಿಲ್ಲೆಯೊಳಗ ನೀವು ಜಿಲ್ಲಾ ಕಚೇರಿಗೆ, ಜಿಲ್ಲಾಡಳಿತದ ಕಚೇರಿಗೆ ಒಳಗೆ ಹೋದಾಗ ಹೋಗ್ಬಿಡಿನ ಬರ್ರಿ ಅನ್ನೋರಲ್ಲ. ನಾವು ನಿಮ್ಗೇನಾದ್ರು ಸಹಾಯ ಆಗ್ಬೇಕು ಅಂತ ಬೋರ್ಡ್ ಹಾಕೊಂಡು ಕೂತಾರೆ. ನಿಮಗಾಗಿ ಕುರ್ಚಿ ಹಾಕಿಸಿ ದಯಮಾಡಿ ಕೂಡ್ರು ಅಂತ ಕೇಳ್ತೀವಿ. ಸರ್ಕಾರಿ ಕಚೇರಿ ಒಳಗೆ ಇವ್ಯಾವ ಇರಲಿಲ್ಲ. ಈಗ 4 ವರ್ಷದಿಂದ 4 ವರ್ಷ 2 ವರ್ಷದಿಂದಲೇ ನಮ್ಮ ಜಿಲ್ಲಾ ಭವನದೊಳಗ ಆ ರೀತಿ ಟ್ರೀಟ್ಮೆಂಟ್ ಜನರಿಗೆ ಇರಲಿಲ್ಲ. ಬಂದು ನಿಲ್ಬೇಕಾಗಿತ್ತು. ಈಗ ಬಂದು ನೀವು ಕುಂದಿರ್ಬೋದು. ನಾನು ನಮ್ಮ ಅಧಿಕಾರಿಗಳಿಗೆ, ಜಿಲ್ಲೆಯ ಅಧಿಕಾರಿಗಳಿಗೆ 2 ಸಭೆಯೊಳಗೆ ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ. ಈಗ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ. ಯಾರು ಸಾಮಾನ್ಯ ಜನ, ಅವ ಹರಕು ದೋತ್ರ ಹಾಕೊಂಡು ಬಂದಿರ್ಬೋದು, ಅವನ್ನ ನೀನು ಕುಂದ್ರಿಸಿನ ಮಾತಾಡಿಸ್ಬೇಕು. ಒಂದ್ ವೇಳೆ ಅವ್ನು ಕುಂದಿರ್ಲಿಲ್ಲ, ಅವನ ಅಜ್ಞಾನಕ್ಕೆ ಕುಂದಿರ್ಲಿಲ್ಲ, ಅಥವಾ ಭಯದಿಂದ ಕೂಡಿರ್ಲಿಲ್ಲ, ಅಥವಾ ಅವನಿಗೆ ನಿಂತು ಹೇಳಿದ್ರೆ ನೀವು ಆ ಕೆಲಸ ಮಾಡಿಕೊಡ್ತೀರಿ, ಇಲ್ಲಾಂದ್ರೆ ಇವ್ನ ದಿಮಾಗ್ ಎಷ್ಟು ನೋಡು ಅಂತೇಳಿ ಅಂದ್ಕೊಂಡಿರಿ ಅಂತ ಹೇಳಿ ಆ ಒಂದು ಮಾನಸಿಕ ಸ್ಥಿತಿಯಿಂದ ಕೂಡಿರ್ಲಿಲ್ಲ ಅಂದ್ರೆ ನಾನು ಅಧಿಕಾರಿಗಳಿಗೆ ಹೇಳ್ತೀನಿ, ಆ ಪ್ರಭು ಎಲ್ಲಿವರೆಗೆ ಕೂಡೋದಿಲ್ಲ ಅಲ್ಲಿವರೆಗೆ ನೀವೆದ್ದು ನಿಲ್ಲ. ಇದು ನಾವು ನಮ್ಮ ಮನಸ್ಸಿನಿಂದ ಸೇವೆ ಹೆಂಗ್ ಮಾಡ್ಬೇಕು ಅನ್ನೋದನ್ನ ನಿರ್ಣಯಿಸೋದು. ನೀವು ಒಮ್ಮೆ ಆ ಪ್ರಭುನ ಎದುರಿಗೆ ನಿಂತ ಅಂತ ಹೇಳಿ ನೀವು ಎದ್ದು ನಿಂತಿರಿ ಅಂದ್ರೆ ಅವನ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಮೂಡ್ತದೆ, ನಿಮ್ಮ ಬಗ್ಗೆ ಗೌರವ ಮೂಡ್ತದೆ. ಅದಕ್ಕಿಂತ ಹೆಚ್ಚು ಆ ಒಂದು ಬಲ ಏನು ಅವನಿಗೆ ಬರ್ತದೆ, ಆ ಬಲನ ತಂದು ಕೊಡ್ಬೇಕು ಅನ್ನೋದೇ ಈ ಒಂದು ಜನತಾ ದರ್ಶನದ ಮುಖ್ಯ ಉದ್ದೇಶ. ಆ ರೀತಿಯ ಮನೋಭಾವನೆಯನ್ನ ಮಾಡಬೇಕು.